ಅನ್ಕೊಂಡಂಗೆ ರಜನಿಕಾಂತ್ ಕೂಲಿ ಟ್ರೈಲರ್ ಬಂದೇ ಬಿಡ್ತು ಕರೆಕ್ಟ್ ಆಗಿ 7 ಗಂಟೆಗೆ. ನಾನು ಆ ಟೈಮಲ್ಲಿ ನಿದ್ದೆ ಮಾಡ್ತಿದ್ದೆ, ಫುಲ್ ಟಯರ್ಡ್. ಎಲ್ರ ಮೈಂಡ್ ಅಲ್ಲಿ ಇರೋದು ಒಂದೇ ಕ್ವಶನ್, ಈ ಸಿನಿಮಾ ಹೋಗಿ LCU ಕನೆಕ್ಟ್ ಆಗುತ್ತಾ ಇಲ್ವಾ? ಹೌದು, ಈ ಸಿನಿಮಾ LCUಗೆ ಕನೆಕ್ಟ್ ಆಗುತ್ತೆ. ಇದನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಲೋಕೇಶ್ ಕನಕರಾಜ್. ಇದು ಜಸ್ಟ್ ಗೆಸ್ಸಿಂಗ್ ಅಷ್ಟೇನೆ, ಗೆಸ್ ಮಾಡಿದೀನಿ ಕನೆಕ್ಟ್ ಆಗ್ಬೋದು ಅಂತ. ಅದ್ರ ಮೇಲೆ ನಿಮ್ ಇಷ್ಟ. ಇಲ್ಲಿ ಉಪೇಂದ್ರನು ಆಕ್ಟ್ ಮಾಡ್ತಾ ಇದಾರೆ ಅಂತ ಆವಾಗ್ಲೇ ಪೋಸ್ಟರ್ ಬಿಟ್ಟಾಗ್ಲೇ ಗೊತ್ತಾಗ್ಬಿಟ್ಟಿತ್ತು. ಬಟ್ ರಚಿತಾ ರಾಮ್ ಅವರು ಕೂಡ ಆಕ್ಟ್ ಮಾಡಿರ್ತಾರೆ ಅಂತ ಸಸ್ಪೆನ್ಸ್ ಆಗಿ ಇಟ್ಟಿರ್ತಾರೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಇನ್ನೆಂತ ಮಹತ್ವ ಕೊಟ್ಟಿರ್ಬೇಡ. ಸ್ಟೂಡೆಂಟ್ ಆಗೋ ಅಥವಾ ಪ್ರೆಸ್ ರಿಪೋರ್ಟರ್ ಆಗೋ ಆಕ್ಟ್ ಮಾಡಿರ್ಬೋದು ಅಂತ ನಾನ್ ಅನ್ಕೋತೀನಿ. ಓಪನಿಂಗ್ ಅಲ್ಲೇ ನಾಗಾರ್ಜುನ್ ಡೈಲಾಗ್ ಕೇಳಿದ ತಕ್ಷಣ ನಿಮಗೆ ಏನ್ ಅನ್ಸ್ಬೋದು, ಇವ್ರೇನ ಈ ಸಿನಿಮಾದ ಮೈನ್ ವಿಲನ್ ಇದ್ರು ಇರ್ಬೋದು, ಅಥವಾ ಮಿಡ್ ವಿಲನ್ ಕೂಡ ಆಗಿರ್ಬೋದು. ಮಧ್ಯರ್ಥಿ ಅಮೀರ್ ಖಾನ್ ಅವ್ರ ಮೇಲಿಂದ ಅವಾಗಿಂದನು ಕಣ್ಣಿದೆ. ಏನಿರ್ಬೋದು ಇವ್ರ ಕ್ಯಾರೆಕ್ಟರ್, ಏನಿದು ವಿಚಿತ್ರವಾಗಿದಾರಲ್ಲ, ಟ್ಯಾಟೋ ಗಿಟ್ಟ ಎಲ್ಲ ಹಾಕಿಸ್ಕೊಂಡು ಸೇಮ್ ಲೈಕ್ ರೋಲೆಕ್ಸ್ ತರನೇ ಅಂತ ಅನ್ಕೊಂಡ್ರೆ ರೋಲೆಕ್ಸ್ ಅಣ್ಣನು ಕೂಡ ಆಗಿರ್ಬೋದು ಇವರು. ಇಲ್ಲಿ ಅವ್ರು ಯೂಸ್ ಮಾಡ್ತಾರಂತ ಇಲ್ಲಿಗಲ್ ವೆಪನ್ಸ್, ಬ್ಯಾಕ್ ಗ್ರೌಂಡ್ ಅಲ್ಲಿರುವಂತ ಪೇಡ್ ಪ್ರೀಮಿಯರ್ ಸೆಕ್ಯೂರಿಟಿ ಗಾರ್ಡ್ಸ್, ಇದನ್ನೆಲ್ಲ ನೋಡ್ತಿದಾಗೇನೆ ಪಕ್ಕ ಕನ್ಫರ್ಮ್ ಆಗೋಯ್ತದೆ ಇವರು ಇಲ್ಲಿ ಕ್ರಿಮಿನಲ್. ಬರೀ ಈ ಒಂದು ನೆಟ್ವರ್ಕ್ ಇಂದ ಇವರು ದೊಡ್ಡದಾಗಿ ಬೆಳೆದಿರಲ್ಲ ಅಂತ ಅನ್ಸುತ್ತೆ ಅಂತ ಅವರೇ ಟ್ರೈಲರ್ ಒಳಗಡೆ ಹೇಳ್ತಿರ್ಬೇಕಾದ್ರೆ ಬೇರೆ ಬೇರೆ ನೆಟ್ವರ್ಕ್ ಗಳು ಇದ್ದೇ ಇರ್ತವೆ. ಲೈಕ್ ರೋಲೆಕ್ಸ್ ಹ್ಯಾಂಡಲ್ ಮಾಡ್ತಾರಂತ ಕೊಕೇನ್, ಸಮಥಿಂಗ್ ಕನೆಕ್ಷನ್ ಇದೆ. ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಲೋಕೇಶ್. ಇಲ್ಲಿ ನನ್ ಕಣಿಗೆ ಕ್ರಿಮಿನಲ್ ಆಗಿ ಕಾಣ್ತಾ ಇರೋದು ಬರೀ 3 ಜನ, ಶುಬಿನ್ ಶಾಹಿರ್, ನಾಗಾರ್ಜುನ್, ಅಮೀರ್ ಖಾನ್. ಇವ್ರ 3 ಜನರನ್ನ ನೋಡ್ತಿದ್ದಾಗೆ ಅರ್ಥ ಆಗೋಯ್ತದೆ ಕ್ರಿಮಿನಲ್ಸ್. ಇವ್ರ ಆಕ್ಟಿವಿಟಿ ನಡೀತಾ ಇರೋದು ಕೂಡ ಇಲ್ಲಿಗಲ್. ಇನ್ನು ಇವ್ರನ್ನ ಬಿಟ್ಟು ಬೇರೆ ಬೇರೆ ಕ್ಯಾರೆಕ್ಟರ್ ಗಳನ್ನೆಲ್ಲ ನೀವು ಫೋಕಸ್ ಮಾಡ್ತಾ ಹೋದ್ರೆ ಅವರೆಲ್ಲ ಸೀಕ್ರೆಟ್ ಏಜೆಂಟ್ ಗಳ ತರ ಕಾಣಿಸ್ತಾರೆ ನನ್ ಕಣಿಗೆ. ನಿಮ್ ಕಣಿಗೆ ಅದ್ ಹೆಂಗ್ ಕಾಣ್ತಾರೋ ನಂಗಂತೂ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದ್ ತೋಳಲ್ಲಿ ಕೋಡ್ ವರ್ಡ್ ಹಾಕೊಂಡಿರ್ತಾರೆ ರಜನಿಕಾಂತ್ ತರನೇ, ಅದು ಕೂಡ ಗೋಲ್ಡ್ ಪ್ಲೇಟೆಡ್. ಇಲ್ಲಿ ವರ್ಕ್ ಮಾಡ್ತಾರಂತ ಕೂಲಿಗಳ ಜೊತೆಗೆ ಒಬ್ಬ ಸೀಕ್ರೆಟ್ ಆಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಇನ್ನೊಬ್ಬ ಕೂಲಿ. ಆ ಕೂಲಿನೇ ಹುಡುಕ್ತಾ ಇರೋದು ಈಗ ಶುಬೇನ್. ಅದು ನಮ್ ರಜನಿಕಾಂತ್ ಅಂತ ಗೊತ್ತಾಯ್ತದೆ. ಅಲ್ಲಿ ಸೀಕ್ರೆಟ್ ಆಗಿ ಕೂಲಿಯಾಗಿ ಹೋಗೋದಕ್ಕೆ ರೀಸನ್ ಏನಿರಬಹುದು, ಪಾಯಿಂಟ್ ಬಿ ನೋಟೆಡ್. ಸತ್ಯರಾಜ್ ಹೇಳ್ತಾ ಇರೋದು ಇಲ್ಲಿ 30 ವರ್ಷದಿಂದ ಒಬ್ಬನ್ನ ಆಫ್ಲೈನ್ ಅಲ್ಲಿ ಇಟ್ಟಿದೀನಿ, ಅವ್ನಿಗೆ ಏನಾದ್ರು ಈ ವಿಷಯ ಗೊತ್ತಾಯ್ತು ಅಂದ್ರೆ ನಿಮ್ಮನ್ನೆಲ್ಲ ಅರ್ದು ಮುಕ್ಬಿಡ್ತಾನೆ, ಹುಷಾರ್. ಅಂದ್ರೆ ನಂಗೆ ಇಲ್ಲಿ ಕನ್ಫರ್ಮ್ ಆಗೋಯ್ತು ರಜನಿಕಾಂತ್ ಕೂಲಿ ಅಲ್ಲ, ಸೀಕ್ರೆಟ್ ಏಜೆಂಟ್. ಪೊಲೀಸ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಸೀಕ್ರೆಟ್ ರಾ ಏಜೆಂಟ್ ಕೂಡ ಆಗಿರ್ಬೋದು. ಈ ತರ ಸೀಕ್ರೆಟ್ ಕೇಳ್ತಿದಾಗೇನೆ ನಾಗಾರ್ಜುನ್ಗೆ ಕನ್ಫರ್ಮ್ ಆಗೋಯ್ತದೆ ಇವನನ್ನ ಎಲ್ಲೋ ನೋಡ್ದಂಗಿದೆ. ಇಲ್ಲಿ ಬರೀ ರಜನಿಕಾಂತ್ ಮಾತ್ರ ಕಾಣಿಸಲ್ಲ, ಸತ್ಯರಾಜ್, ಉಪೇಂದ್ರ ಇವ್ರುಗಳು ಕೂಡ ಇರ್ತಾರೆ ಸೀಕ್ರೆಟ್ ಏಜೆಂಟ್ ಆಗಿ. ಅವ್ರ ಹಾಕಿರೋ ಬ್ಯಾಡ್ಜು, ಅವ್ರ ಹೊಡಿತಾರ ಫೈಟ್ಸ್ ಗಳು, ಯಾರ ಅಗೇನ್ಸ್ಟ್ ಆಗಿ ಹೊಡಿತವ್ರೆ ಎಲ್ಲಾನು ನೋಡ್ತಿದ್ದಾಗೆ ಅರ್ಥ ಆಗೋಯ್ತದೆ. ಈ ಕಡೆ 3 ಜನ, ಈ ಕಡೆ 3 ಜನ, ದೊಡ್ಡ ಗ್ಯಾಂಗ್ ವಾರ್ ನಡೀತದೆ ಇವರಿಬ್ರು ಮಧ್ಯೆ ಫಿಕ್ಸ್. ಸತ್ಯರಾಜ್ ಈಗ ಯಾವ್ದೋ ಒಂದು ಪ್ರಾಬ್ಲಮ್ ಒಳಗಡೆ ಸಿಗಾಕೋಗ್ಬಿಟ್ಟಿದ್ದಾನೆ. ರಜನಿಕಾಂತ್ ಅಲ್ಲಿ ಸೀಕ್ರೆಟ್ ಆಗಿ ಎಂಟ್ರಿ ಕೊಟ್ಬಿಟ್ಟಿದ್ದಾನೆ. ನಿನ್ನ ಯಾರಿಲ್ ಬರಕ್ ಹೇಳಿದ್ದು ಅಂತ ಸತ್ಯರಾಜ್ ಅವ್ರು ಹೇಳದ್ಮೇಲೆ ಅಲ್ಲಿ ಸತ್ಯರಾಜ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಅಂದ್ಮೇಲೆ ನನಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಶ್ರುತಿ ಹಾಸನ್ ಡ್ಯಾಡಿ ಯಾರು. ಆಬ್ವಿಯಸ್ಲಿ ಕಮಲ್ ಹಾಸನ್ ಅಂತ ಗೊತ್ತು, ಬಟ್ ಇಲ್ಲಿ ಸತ್ಯರಾಜ್ ಆಗಿರ್ತಾರೆ ಡ್ಯಾಡಿ, ಶ್ರುತಿ ಹಾಸನ್ಗೆ ಡ್ಯಾಡಿ. ಇನ್ನೊಂದ್ ಶಾಟ್ ಅಲ್ಲಿ ಸತ್ಯರಾಜು, ಶ್ರುತಿ ಹಾಸನ್ ಅವ್ರ ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು, ಚಿಲ್ ಮಾಡ್ತಾ ಇರೋದು ಎಲ್ಲ ನೋಡಿದ್ರೆ ಕನ್ಫರ್ಮ್ ಆಗೋಯ್ತದೆ ಸತ್ಯರಾಜ್ ಮಗಳು ಶ್ರುತಿ ಹಾಸನ್. ಆಗಿದ್ಮೇಲೆ ಸತ್ಯರಾಜ್ ಫ್ರೆಂಡ್ ಆಗಿರ್ತಾರೆ ರಜನಿಕಾಂತ್ಗೆ, ಕೂಲಿಗೆ. ಫ್ರೆಂಡ್ ಈಗ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ಬಿಟ್ಟವನೆ, ಅವನು ನುಡಿಕೊಂಡು ಹೋಗ್ಬೇಕು ಈಗ ರಜನಿಕಾಂತ್. ಶ್ರುತಿ ಹಾಸನ್ ಮೇಲೆ ಈ ಲೆವೆಲ್ ಅಲ್ಲಿ ಅಟ್ಯಾಕ್ ನಡೀತಾ ಇದೆ ಅಂದ್ರೆ ಸಸ್ಪೆನ್ಸ್ ಏನೋ ಇದೆ ಇಲ್ಲಿ. ಸತ್ಯರಾಜ್ ಮಗಳಾಗಿದ್ಮೇಲೆ ಅವಳ ಹತ್ರ ಏನೋ ಒಂದು ಸೀಕ್ರೆಟ್ ಇರ್ಬೇಕು, ಅದಕ್ಕೆ ರೌಡಿಗಳು ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅವಳನ್ನ. ಈ ಕಡೆ ನಾಗಾರ್ಜುನ್ ಯಾವ್ದೋ ಒಂದು ದೊಡ್ಡ ದೊಡ್ಡ ಸ್ಕ್ರೀನ್ ಗಳ ಮುಂದೆ ಅರ್ಚ್ಕೋತಾರ ನೋಡಿದ್ರೆ ಸಮಥಿಂಗ್ ಏನೋ ಇಂಟ್ರೆಸ್ಟಿಂಗ್ ಆಗಿರೋದು, ಕಳ್ತನ ಆಗ್ಬಿಟ್ಟಿರ್ಬೋದು ಅಥವಾ ಸೀಕ್ರೆಟ್ ಅವಳ ಹತ್ರ ಇರ್ಬೋದು. ಈ ರೀತಿನೇ ಬರ್ಬೋದು ಸ್ಟೋರಿ, ಬಂದ್ರು ಬರ್ಬೋದು, ಬರ್ದೇನೂ ಇರ್ಬೋದು. ಜಸ್ಟ್ ಗೆಸ್ಸಿಂಗ್ ಅಷ್ಟೇನೆ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ. ತುಂಬಾನೇ ಇಷ್ಟ ಆಗಿದ್ದೇನಪ್ಪಾ ಅಂದ್ರೆ ಈ ಸಿನಿಮಾದಲ್ಲೂ ಕೂಡ ಉಪೇಂದ್ರ ಅವರ ಸಿಗ್ನೇಚರ್ ಸ್ಟೈಲ್ ನ ತೋರಿಸ್ತಾರಲ್ಲ, ಕಣ್ಣುಗಳನ್ನ ಸ್ಪೀಡ್ ಆಗಿ ಅಳ್ಳಾಡ್ಸೋದು ಹಿಂಗೆ ನೆಕ್ಸ್ಟ್ ಲೆವೆಲ್. ಇನ್ನೂ ಒಂದ್ ಸೀಕ್ರೆಟ್ ಇದೆ, ರಜನಿಕಾಂತ್ ಶ್ರುತಿ ಹಾಸನ್ ಸೇವ್ ಮಾಡೋಂತ ಟೈಮ್ ಅಲ್ಲಿ ಅಲ್ಲಿರುವಂತ ಒಂದು ಟೇಬಲ್ ಒಳಗಡೆ ಸಮಥಿಂಗ್ ಏನೋ ಇದೆ. ರಜನಿಕಾಂತ್ ಹೇಳ್ತಾರೆ ಎಡ್ರ ಕೊಕೇನ್ ಅಂದ್ರೆ ನಂಗೆ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ರೋಲೆಕ್ಸ್ ಕೊಕೇನು ಇಲ್ಲೂ ಇರ್ಬೋದಾ. ಇನ್ನೊಂದ್ ಫೈಟ್ ಸೀನ್ ಅಲ್ಲಿ ಅದೇ ಕೊಕೈನ್ ಜೊತೆ ಒಡೆದಾಡ್ತಾ ಇರೋದನ್ನು ನೋಡ್ಬೋದು ನೀವು. ನಾಗಾರ್ಜುನ್ ಕೂಡ ಸೀಕ್ರೆಟ್ ಏಜೆಂಟ್ ಆಗಿರ್ಬೋದು ಅಂತ ಅವಾಗ ಅನ್ನಿಸ್ತಾ ಇರ್ತದೆ. ಯಾವ್ದೋ ಒಂದ್ ದೊಡ್ಡ ಫೈಟ್ ಅಲ್ಲಿ ಅವರು ಕೂಡ ರಜನಿಕಾಂತ್ ಜೊತೆ ಕೈ ಜೋಡಿಸಿರೋ ತರ ಕಾಣಿಸ್ಬಿಡ್ತು ನಂಗೊಂದ್ ಶಾಟ್ ಅಲ್ಲಿ. ಕೊನೆ ಶಾಟ್ ಅಲ್ಲಿ ರಜನಿಕಾಂತ್ ಅವ್ರನ್ನ ಡಿ ಏಜಿಂಗ್ ಮಾಡ್ಬಿಟ್ಟು ನೆಗೆಟಿವ್ ರೋಲ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಆದ್ರೆ ನೆಗೆಟಿವ್ ರೋಲ್ ಅಲ್ಲ, ನೆಗೆಟಿವ್ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ತೋರಿಸ್ಬಿಟ್ಟವ್ರೆ. ಇಲ್ಲಿ ನನಗೆ ಕನ್ಫರ್ಮ್ ಆಗ್ತಾ ಇದೆ ರಜನಿಕಾಂತ್ ಫ್ಲಾಶ್ ಬ್ಯಾಕ್ ಸ್ಟೋರಿನೂ ಇರಬಹುದು. ತುಂಬಾನೇ ದೊಡ್ಡ ಕನೆಕ್ಷನ್ಸ್ ಆಗೋಯ್ತು. ನನ್ಗೆ ಯಾಕೋ ಪಕ್ಕ ಕನ್ಫರ್ಮ್ ಆಗ್ತದೆ ಈ ಸಿನಿಮಾ LCU ಒಳಗಡೆ ಕನೆಕ್ಟ್ ಆಗೇ ಆಯ್ತದೆ. 100ಗೆ 200%. ದೂಸರ ಮಾತೇ ಬೇಡ, ಕನ್ಫರ್ಮ್. ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನಿನ್ ಕಮೆಂಟ್ ಏನಾಗಿರ್ತದೆ ಅಂತ ನಾನು ವೇಟ್ ಮಾಡ್ತಾ ಇರ್ತೀನಿ. ಸಿ ಯು ಸೂನ್.